ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕ್ಲಿನರಿ. ಇವತ್ತಿನ ವಿಶೇಷ ಕರ್ನಾಟಕದ ಸಾಂಪ್ರದಾಯಿಕ ಅಜ್ಜಿಯ ಕಾಲದ ವಿಶೇಷ ಸಿಹಿ ತಿಂಡಿಯ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಗೋಧಿ ಮಾಲ್ದಿ ಅಥವಾ ಮಾದ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಾಲ್ದಿ ಅಂದರೆ ಹಿಂದಿನ ಕಾಲದ ಅಡುಗೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 750 ಗ್ರಾಮ್ ಅಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ಅರ್ಧ kg ಗೋಧಿನ ಇಟ್ಕೊಂಡಿದ್ದೀನಿ. ನಾನಿವತ್ತು ಗೋಧಿನ ಉಪಯೋಗಿಸ್ಬಿಟ್ಟು ಮಾಲ್ದಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆಮೇಲೆ ನಾನಿಲ್ಲಿ ಒಂದು 250 ಗ್ರಾಮ್ ಅಷ್ಟು ಹುರ್ಗಡ್ಲೆ ಇಟ್ಕೊಂಡ್ರೆ 150 ಗ್ರಾಮ್ ಅಷ್ಟು ಒಣ ಕೊಬ್ಬರಿ ಇಟ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಒಂದು 13, ಲವಂಗ ಕೂಡ ಒಂದಷ್ಟು ಇಟ್ಕೊಂಡಿದ್ದೀನಿ, 7 ಲವಂಗ. ಹಾಗೆ 1 ಸ್ಪೂನಷ್ಟು ಶುಂಠಿ ಪುಡಿ, ಒಣ ಶುಂಠಿ ಪುಡಿ ಇಟ್ಕೊಂಡಿದ್ದೀನಿ. ಹಾಗೆ ಗಸಗಸೆ ಒಂದು 3 ಸ್ಪೂನಷ್ಟು ಇಟ್ಕೋಬೇಕು. ನೋಡಿ, ಇಲ್ಲಿ ಬೆಲ್ಲ 750 ಗ್ರಾಮು ಅಂದರೆ ನೀವು ಪಾವು ಲೆಕ್ಕದಲ್ಲಿ ಹಾಕೋದಾದರೆ 1/4 ಪಾವು ಹಾಕಿ 1 ಪಾವಷ್ಟು ಗೋಧಿನ ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾನಿಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೀನಿ, ಅದು 1/4 ಪಾವಷ್ಟು ತೊಗೊಳ್ಳಿ. ಆಮೇಲೆ ಒಣ ಕೊಬ್ಬರಿ ಅದನ್ನು ಅಷ್ಟೇ 1/4 ಪಾವಷ್ಟು ಒಣ ಕೊಬ್ಬರಿ ತೊಗೊಂಡ್ರೆ ಆಯಿತು. ಈಗ ಮೊದಲಿಗೆ ನಾವಿಲ್ಲಿ ಗೋಧಿನ ಹುರ್ಕೊಳ್ಬೇಕು. ಇದನ್ನು ನಾವು ಒಂದು ಬಾಣಲಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಈ ಗೋಧಿನ ಹುರ್ಕೋಬೇಕು. ಚೆನ್ನಾಗಿ ಕೈ ಬಿಡದಲೇ, ಕೈಯಾಡ್ತಾನೆ ಹಾಗೆಯೇ ಚೆನ್ನಾಗಿ ಹುರ್ಕೋಬೇಕು. ಎಲ್ಲೂ ಸೇರಿಸಬಾರ್ದು, ಕಪ್ಪಾಗಬಾರ್ದು. ಒಂದೇ ಸಮದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಎಲ್ಲಿವರೆಗೂ ಹುರ್ಕೋಬೇಕು ಅಂತಂದರೆ ಗೋಧಿ ಬಣ್ಣ ಸ್ವಲ್ಪ ಲೈಟ್ ಕಲರ್ ಆಗುತ್ತೆ, ಅಂದರೆ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಹಾಗೆಯೇ ಗಾತ್ರದಲ್ಲೂ ಕೂಡ ದಪ್ಪ ಆಗುತ್ತೆ. ಅದು ಒಂಥರ ಸೈಜು ದಪ್ಪ ಆಗಿ ಊದ್ಕೊಳ್ಳುತ್ತೆ ಮತ್ತು ಪಟ ಅಂತ ಸಿಡಿಯುತ್ತೆ. ನೋಡಿ, ಈ ಥರ ನಾವು ಉರಿತಾ ನೋಡಿ ಹೇಗೆ ಸಿಡಿತಾ ಇದೆ ಅಂತ. ಸೇಮ್ ನಾವು ರಾಗಿ ಹುರಿಯುವಾಗ ಹಿಂಗೆ ಸಿಡಿಯುತ್ತಲ್ಲ, ಆ ಥರ ಈ ಪಾಪ್ಕಾರ್ನ್ ಥರ ಸಿಡಿಯುತ್ತೆ ನೋಡಿ. ಈ ಥರ ಅಲ್ಲಿವರೆಗೂ ನಾವು ಗೋಧಿನ ಚೆನ್ನಾಗಿ ಹುರ್ಕೋಬೇಕು. ಒಳ್ಳೆ ಹೊಂಬಣ್ಣ ಬರುತ್ತೆ. ಆಮೇಲೆ ಪರಿಮಳನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹುರಿತಾ ಇರುವಾಗಲೇ ನಿಮಗೆ ಒಳ್ಳೆ ಮನೆಯೆಲ್ಲ ಗೋಧಿ ಹುರಿತಾ ಇರೋ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನೋಡಿ, ಈ ಥರ ಹುರಿದಾಗ ಗೋಧಿ ಎಷ್ಟು ದಪ್ಪ ಆಗಿದೆ ಅಂತ ಈ ಥರ ಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಒಂದೇ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ತಾಳ್ಮೆಯಿಂದ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು, ತುಂಬ ತಣ್ಣಗಾಗಬಾರ್ದು, ಸ್ವಲ್ಪ ಬೆಚ್ಚಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ನಾನು ಈ ಅಳತೆನಲ್ಲಿ ತೋರಿಸ್ತಾ ಇರೋದ್ರಿಂದ ಮಿಕ್ಸಿನಲ್ಲಿ ಹಾಕ್ಕೋಬೇಕು. ಜಾಸ್ತಿ ಅಳತೆಯಲ್ಲಿ ಮಾಡೋದಾದರೆ ನೀವು ಮಿಲ್ನಲ್ಲಿ ಕೊಟ್ಟು ಪುಡಿನ ಮಾಡಿಸ್ಕೋಬೇಕು. ಈಗ ನಾನು ಅರ್ಧ kg ಗೋಧಿ ಆಗಿರೋದ್ರಿಂದ ಮಿಕ್ಸಿನಲ್ಲೇ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಸ್ಟು ಪೌಡ್ರ್ ಮಾಡ್ಕೊಂಡಾಗ ಸ್ವಲ್ಪ ತರಿ ಇದೆ, ರವೆ ಥರ ಆಗುತ್ತೆ ಇದು. ಈಗ ಮತ್ತೆ ಇನ್ನೊಂದು ಸತಿ ನಾವು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಅದನ್ನೇ ನಾನು ಇನ್ನೊಂದು ಸತಿ ಮಿಕ್ಸಿ ಆಡಿಸ್ಕೊಂಬಂದಿದ್ದೀನಿ. ಈಗ ಸ್ವಲ್ಪ ನುಣ್ಣಗೆ ಹಿಟ್ಟು ಥರ ಬಂದಿದೆ. ಈಗ ನಾವು ಅದನ್ನು ಸ್ವಲ್ಪ ಜರಡಿ ಇಟ್ಕೋಬೇಕು. ನಾವೇನು ಗೋಧಿನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ ಸ್ವಲ್ಪ ತರಿಯಾಗಿರುತ್ತಲ್ಲ, ಅದನ್ನು ನಾವು ಜರಡಿ ಇಟ್ಕೊಂಡು ಅದನ್ನು ತೆಗೆದಿಟ್ಕೋಬೇಕು. ಅದನ್ನೇನು ವೇಸ್ಟ್ ಮಾಡೋದು ಬೇಡ. ಗೋಧಿ ರವೆ ಏನಿರುತ್ತಲ್ಲ, ನೀವು ಅದನ್ನು ಪಾಯಸಕ್ಕಾದರೂ ಉಪಯೋಗಿಸ್ಕೋಬೋದು, ಮತ್ತು ಏನಾದರೂ ಬೇರೆ ಅಡುಗೆಗಳಿಗೆಲ್ಲ ಉಪಯೋಗಿಸ್ಕೋಬೋದು. ನೋಡಿ, ಈ ಥರ ಜರಡಿ ಹಿಡಿದಾಗ ಚೆನ್ನಾಗಿ ನುಣ್ಣಕ್ಕಿರೋವಂಥ ಹಿಟ್ಟು ಸಿಗುತ್ತೆ. ಗೋಧಿ ಹಿಟ್ಟು ಅಂದರೆ ಹುರಿದಿರೋ ಅಂಥ ಗೋಧಿ ಹಿಟ್ಟು ಸಿಗುತ್ತೆ. ಅದು ಒಳ್ಳೆ ಪರಿಮಳ ಇರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಘಮ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಹುರಿದಿದ್ದೀವಲ್ಲ ಚೆನ್ನಾಗಿ ಗೋಧಿ, ಹಾಗಾಗಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ. ಅದು ಹೆಂಗಿರುತ್ತೆ ಅಂದರೆ ರವೆನೇ ಸಣ್ಣ ಫೈನ್ ರವೆ ಇರುತ್ತಲ್ಲ, ಆ ಥರ ಬಂದಿರುತ್ತದು. ಈಗ ಸೆಕೆಂಡ್ ಟೈಮು ಇನ್ನೊಂದು ಸತಿ ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ಜರಡಿ ಇಟ್ಕೊಂಡಿದ್ದೀನಿ. ನೋಡಿ ಹೇಗೆ ಬಂದಿದೆ ರವೆ ಅಂತ. ಇದು ಗೋಧಿ ರವೆ. ಇದನ್ನು ನೀವು ಬೇರೆ ಏನಕ್ಕಾದರೂ ಉಪಯೋಗಿಸ್ಕೋಬೋದು. ಈಗ ನೋಡಿ, ಹಿಟ್ಟು ಚೆನ್ನಾಗಿ ಬಂದಿದೆ. ಗೋಧಿನ ನಾವು ಇಲ್ಲಿ ಮಿಕ್ಸರಲ್ಲಿ ಪೌಡ್ರ್ ಮಾಡಿಕೊಂಡಾಗ ಈ ರೀತಿ ಬರುತ್ತೆ ಪೌಡರು. ಚೆನ್ನಾಗಿ ಹುರ್ಕೊಂಡಿದ್ದೀವಿ, ಹಾಗಾಗಿ ಬಂದಿದೆ. ಆಮೇಲೆ ನಾನು ಇದಕ್ಕೆ ಹುರ್ಗಡ್ಲೆನ ಪುಡಿ ಮಾಡಿ ಸೇರಿಸ್ಕೊಳ್ತೀನಿ. ಈಗ ಅದೇ ಮಿಕ್ಸಿಗೆ ನಾವು ಏನು ತೊಗೊಂಡಿದ್ದೀವಲ್ಲ ಹುರ್ಗಡ್ಲೆ, 1/4 kg ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಈ ಹುರ್ಗಡ್ಲೆನೂ ಅಷ್ಟೇ ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು. ಈಗ ಅದನ್ನು ನಾನು ಇಲ್ಲಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ವಲ್ಲ ಗೋಧಿ ಹಿಟ್ಟು, ಅದಕ್ಕೆ ನಾನು ಈ ಹುರ್ಗಡ್ಲೆ ಹಿಟ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಒಣ ಕೊಬ್ಬರಿನ ಹುರ್ಕೋಬೇಕು ಚೆನ್ನಾಗಿ. ಅದೇ ಬಾಣಲಿನಲ್ಲೇ ಲೋ ಫ್ಲೇಮಲ್ಲೇ ಕೈಯಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು. ಒಣ ಕೊಬ್ಬರಿ ಸ್ವಲ್ಪ ಲೈಟಾಗಿ ಕ್ರಿಸ್ಪ್ ಆಗಬೇಕು, ಅಂದರೆ ಗರಿಗರಿಯಾಗಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು. ಅಲ್ಲೇ ಬಿಟ್ಟರೆ ಇನ್ನೊಂದು ಸ್ವಲ್ಪ ಗರಿ ಆಗುತ್ತೆ ಒಣ ಕೊಬ್ಬರಿ. ಆವಾಗ ನಿಮಗೆ ಮಿಕ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿನ ಎತ್ತಿಟ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಅದನ್ನು ನಾವು ಮೇಲ್ಗಡೆ ಹಾಕೋದಕ್ಕೆ ಬೇಕಾಗುತ್ತೆ. ಈಗ ನಾವು ಸಣ್ಣ ಬಾಣಲಿನಲ್ಲಿ ಏಲಕ್ಕಿ ಮತ್ತು ಲವಂಗನೂ ಕೂಡ ಹುರ್ಕೊಳ್ಳೋಣ.
ಈಗ ನಾನು ಏಲಕ್ಕಿ ಮತ್ತು ಲವಂಗ ಎರಡನ್ನೂ ಚೆನ್ನಾಗಿ ಬೆಚ್ಚಗೆ ಮಾಡ್ಕೊಳ್ತೀನಿ. ತುಂಬ ಊರಿನಲ್ಲಿ ಇಟ್ಟು ಹುರಿಯೋಕ್ಕೆ ಹೋಗ್ಬೇಡಿ, ಸೀದೋಗ್ಬಿಡುತ್ತೆ. ಸಣ್ಣ ಊರಿನಲ್ಲೇ ಚೆನ್ನಾಗಿ ಕೈ ಆಡಿಕೊಂಡು ಹುರ್ಕೊಂಡು ಅದರ ಪರಿಮಳ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು. ಈಗ ಅದನ್ನು ಒಂದು ಕಡೆ ತಟ್ಟಕ್ಕೆ ತೆಗೆದಿಟ್ಕೊಳ್ಳೋಣ. ಅದೇ ಬಾಣಲಿಗೆ ನಾನಿಲ್ಲಿ ಗಸಗಸೆ ಒಂದು 3 ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಅದನ್ನು ಅಷ್ಟೇ ಪಟ ಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಕೈ ಬಿಡದಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಗಸಗಸೆ ಪರಿಮಳನೂ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಎಲ್ಲ ಸ್ವೀಟ್ಸ್ಗಳಿಗೂ ಈ ಥರದಲ್ಲಿ ಗಸಗಸೆನ ಹುರಿದಾಕಿದ್ರೆ ತುಂಬ ಒಳ್ಳೆಯದು. ನೋಡಿ, ಈಗ ಮಿಕ್ಸಿ ಜಾರ್ಗೆ ಹುರಿದಿರೋಂಥ ಒಣಕೊಬ್ಬರಿ, ಹುರಿದಿರೋಂಥ ಗಸಗಸೆ ಮತ್ತು ಏಲಕ್ಕಿ, ಲವಂಗ ಇದಿಷ್ಟು ಸೇರಿಸ್ಕೊಂಡು ನಾವು ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬೇಕು. ನೋಡಿ, ಇದಿಷ್ಟು ಸೇರಿಸ್ಕೊಂಡು ನೀರು ಹಾಕ್ದಲೇ ಪುಡಿ ಮಾಡ್ಕೊಳ್ತಾ ಇದ್ವಿ. ಇದು ಡ್ರೈ ಪೌಡರ್ ಮಾಡ್ಕೊಂಡಿದ್ವಿ. ಈ ಮಿಕ್ಸಿ ಜಾರಿಗೆ ನಾವು ಈಗ ಹಿಟ್ಟು ಮಾಡ್ಕೊಂಡಿದ್ವಲ್ಲ, ಗೋಧಿ ಮತ್ತು ಹುರ್ಗಡ್ಲೆ ಹಿಟ್ಟು, ಅದನ್ನು ಸೇರಿಸಿ ಸ್ವಲ್ಪ ಬೆಲ್ಲನೂ ಹಾಕ್ತಾಯಿದ್ದೀನಿ. ನಾವು ತೊಗೊಂಡಿರೋ ಅಷ್ಟು ಬೆಲ್ಲದಲ್ಲಿ ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡು ಹಿಟ್ಟಿನ ಜೊತೆ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಬೆಲ್ಲ, ಗೋಧಿ ಮತ್ತು ಹುರ್ಗಡ್ಲೆ ಎಲ್ಲ ಮಿಕ್ಸ್ ಆಗುತ್ತೆ. ಮತ್ತು ನಾವಿಲ್ಲಿ ಒಣಕೊಬ್ಬರಿ, ಏಲಕ್ಕಿ, ಲವಂಗ ಎಲ್ಲನೂ ಪುಡಿ ಮಾಡ್ಕೊಂಡಿದ್ದಲ್ಲ ಮುಂಚೆ, ಅದು ಕೂಡ ಮಿಕ್ಸ್ ಆಗುತ್ತೆ. ಇದಿಷ್ಟನ್ನು ನಾವು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ನೈಸು ಪೌಡ್ರ್ ಮಾಡಿಕೊಂಡ್ರೆ, ಅಂದರೆ ಬೆಲ್ಲ ಪುಡಿ ಇನ್ನೊಂದು ಫೈನ್ ಪೌಡರ್ ಹಾಕಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾಕೆ ಈ ಥರ ಮಾಡ್ಕೊಳ್ತೀವಿ ಅಂದರೆ, ಬರೀ ಗೋಧಿ ಹಿಟ್ಟಿಗೆ ನೀವು ಬೆಲ್ಲ ಕೈಯಿಂದ ಮುಂಚೆ ಎಲ್ಲ ಮಿಕ್ಸ್ ಮಾಡೋರು ಕೈಯೆಲ್ಲ ತಿಕ್ಕೊಳ್ತಾ ಕುತ್ಕೋಬೇಕು. ಅದ್ರ ಬದಲು ನಾವು ಬೇಗ ಆಗಬೇಕಂದ್ರೆ ಮಿಕ್ಸಿನಲ್ಲೇ ಪೌಡ್ರ್ ಮಾಡ್ಕೋಬೋದು. ಈಗ ನೋಡಿ, ಸೆಕೆಂಡ್ ಟೈಮೂ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಏನು ಹಿಟ್ಟಿತ್ತಲ್ಲ ಅದನ್ನೆಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೆ. ಗೋಧಿ ಹಿಟ್ಟು ನಾವೆಲ್ಲ ಜರಡಿ ಇಟ್ಕೊಂಡು ಮಾಡ್ಕೊಂಡಿದ್ದಲ್ಲ, ಆ ಹಿಟ್ಟನ್ನು ನಾನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಎರಡನೇ ಸರಿನೂ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಗೋಧಿ, ಬೆಲ್ಲ ಎಲ್ಲ ಇದೆ. ಅದನ್ನು ಪುಡಿ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಆಗಿದೆ. ಇದನ್ನು ನಾನು ಆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಕಿರೋದು ನಾವು, ಯಾಕೆಂದರೆ ಸ್ವಲ್ಪನೇ ಹಾಕ್ಕೊಂಡು ಮಾಡಬೇಕು ಇದನ್ನು. ಯಾಕೆಂದರೆ ಬೆಲ್ಲ ಕ್ಲೀನಾಗಿ ಪುಡಿಯಾಗಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀವಿ. ಎಲ್ಲದನ್ನು ನಾವು ತೊಗೊಂಡಿರೋ ಅಷ್ಟು ಕ್ವಾಂಟಿಟಿದನ್ನು ನಾವು ಏನು ತೊಗೊಂಡಿದ್ವಲ್ಲ ಹಿಟ್ಟು ಮತ್ತು ಬೆಲ್ಲ, ಅದಷ್ಟು ಮುಗಿಸಿದ್ದೀನಿ. ಈಗ ಅದಕ್ಕೆಲ್ಲ ಚೆನ್ನಾಗಿ ಹಾಕಿದ್ಮೇಲೆ ಒಣಶುಂಠಿ ಪುಡಿ 1 ಸ್ಪೂನ್ ಹಾಕಿ ಹುರಿದಿರೋ ಅಂಥ ಒಣ ಕೊಬ್ಬರಿ ಕೂಡ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿಸಿ ಮತ್ತೊಂದು ಸತಿ ಎಲ್ಲ ಚೆನ್ನಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಉದುರಿದ್ರಾಗ ಚೆನ್ನಾಗಿದೆ. ಗೋಧಿ ಚೆನ್ನಾಗಿ ಹುರಿದ್ರೆ ತುಂಬ ರುಚಿಯಾಗಿ ಬರುತ್ತೆ, ಒಳ್ಳೆ ಪರಿಮಳನೂ ಬರುತ್ತೆ, ಮತ್ತು ಕಲರು ತುಂಬ ಚೆನ್ನಾಗಿ ಬಂದಿದೆ ಗೋಧಿ ಹುರಿದು ಮಾಡಿರೋದು. ನೋಡಿ, ಇದರಲ್ಲಿ ಬೆಲ್ಲ, ಹುರ್ಗಡ್ಲೆ, ಒಣ ಕೊಬ್ಬರಿ, ಗಸಗಸೆ, ಏಲಕ್ಕಿ, ಲವಂಗ, ಒಣಶುಂಠಿ ಪುಡಿ ಎಲ್ಲ ಸೇರಿಕೊಂಡಿದೆ. ತುಂಬ ಚೆನ್ನಾಗಿದೆ. ಈ ಗೋಧಿ ಮಾಲ್ದಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಹಳೆ ಕಾಲದ ಅಡುಗೆ ಇದು. ಭಾಳ ತುಂಬ ರುಚಿಯಾಗಿ ಮತ್ತು ವಿಶೇಷವಾದ ಸಮಯದಲ್ಲಿ ಇದನ್ನು ಮಾಡ್ತಾಯಿದ್ರು. ಹಬ್ಬಗಳಲ್ಲಿ, ಜಾತ್ರೆ ಸಮಯದಲ್ಲಿ, ಶಿವರಾತ್ರಿ ಹಬ್ಬದಲ್ಲಿ ಉಪವಾಸ ಇದ್ದಾಗ ಇದನ್ನು ಮಾಡ್ತಾರೆ. ದೇವರ ನೈವೇದ್ಯಕ್ಕೂ ಕೂಡ ಮಾಡ್ತಾರೆ. ಮತ್ತು ವೈಭವ ಲಕ್ಷ್ಮೀ ಪೂಜೆನಲ್ಲಿ, ಲಕ್ಷ್ಮೀ ಪೂಜೆಗೆ ಈ ಗೋಧಿ ಮಾಲ್ದಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ನೈವೇದ್ಯಕ್ಕೆ. ಆಮೇಲೆ ಉಪವಾಸ ಇದ್ದಾಗಲೆಲ್ಲ ಈ ಮಾಲ್ದಿನ ತಿಂದುಬಿಟ್ರೆ ಎಷ್ಟೋ ಇದಾಗುತ್ತೆ, ಅಂದರೆ ನೀವು ಆರಾಮಾಗಿ ಉಪವಾಸ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ರು. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಇದ್ರ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದರಲ್ಲಿ. ಮತ್ತು ಹಳೆ ಕಾಲದ ಅಡುಗೆ ಇದು, ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಬೆಲ್ಲ ಹಾಕಿ ಮಾಡಿರೋದು, ಗೋಧಿ ಮತ್ತು ಬೆಲ್ಲ ಹಾಕಿರೋದ್ರಿಂದ ಡಯಾಬಿಟೀಸ್ ಅವರು ಕೂಡ ಆರಾಮಾಗಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಹೇಗೆ ತಿನ್ನಬೇಕು ಅಂತಂದರೆ, ಹಳೆ ಕಾಲದಲ್ಲಿ ಈ ಥರನೇ ತಿಂತಾಯಿದ್ದು. ಬರೀ ಹಾಲು ತುಪ್ಪನಾರು ಹಾಕೊಂಡು ತಿನ್ಬೋದು, ಇಲ್ಲ ಜೊತೆಗೊಂದು ಬಾಳೆಹಣ್ಣು ಈ ಥರ ಸಣ್ಣದಾಗಿ ಕಟ್ ಮಾಡಿ, ನಾನು ಇಲ್ಲೊಂದು 2 ಸ್ಪೂನಷ್ಟು ಮಾಲ್ದಿನ ಹಾಕ್ಕೊಂಡು ಅದಕ್ಕೊಂದು ಬಾಳೆಹಣ್ಣು ಕಟ್ ಮಾಡಿ ಹಾಲು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕಿದು. ಆವಾಗ ರುಚಿ ಇನ್ನೂ ದುಪ್ಪಟ್ಟಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ ಅಂದರೆ ನೀವು ಬರೀ ಹಾಲು ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬೋದು. ಮಕ್ಳಿಗಂತೂ ಸ್ಕೂಲಿಂದ ಬಂದಾಗ ಏನಾದ್ರು ಹೊಟ್ಟೆ ಹಸಿವು ಅಂತಂದಾಗ ಇದನ್ನು ಕೊಟ್ಟರೆ ಇನ್ಸ್ಟೆಂಟಾಗಿ ಎನರ್ಜಿ ಬರುತ್ತೆ. ಆಮೇಲೆ ವಾಕಿಂಗ್ ಹೋಗಿ ಬಂದಾಗಲೋ ಅಥವಾ ಏನಾದ್ರು ವರ್ಕೌಟ್ ಮಾಡಿದಾಗ ನಿಮಗೆ ಎನರ್ಜಿ ಬೇಕು ಇನ್ಸ್ಟೆಂಟಾಗಿ ಅಂದಾಗ ಇದನ್ನೊಂದು 2 ಸ್ಪೂನ್ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಶಕ್ತಿ ಬರುತ್ತೆ. ಅಂದರೆ ಒಳ್ಳೆ ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ. ಇದು ಒಂಥರ ಬೂಸ್ಟರ್ ಅಂತಲೇ ಹೇಳ್ಬೋದು. ಇದು ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಒತ್ತಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.